ಇನ್ನು ಇದೇ ಸದಾನಂದ ಗೌಡರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಂಚಲನಕಾರಿ ವಿಚಾರ ಈಗ ಭಾರತೀಯ ಜನತಾ ಪಾರ್ಟಿಯ ಅಂಗಳದಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಅದು ಸದಾನಂದ ಗೌಡರ ಒಂದು ಆಡಿಯೋ ಬಾಂಬ್. ಕಿತ್ತೆಸಿರಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಅನ್ನುವಂತಹ ಮಾತನ್ನು ಸದಾನಂದ ಗೌಡರು ಆಡಿದ್ದಾರೆ. ಡಿ.ವಿ. ಸದಾನಂದ ಗೌಡರು ಆಡಿದ್ದಾರೆ ಈ ಮಾತನ್ನು ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಕರ್ನಾಟಕ ಬಿಜೆಪಿಯಲ್ಲಿ ಆಡಿಯೋ ಸಂಚಲನ. ವಿಜಯೇಂದ್ರರನ್ನು ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿ ಡಿ.ವಿ. ಸದಾನಂದ ಗೌಡ ಸ್ಫೋಟಕ ಆಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ. ಆಡಿಯೋ ವೈರಲ್ ಬೆನ್ನಲ್ಲೇ ಸದಾನಂದ ಗೌಡ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಸದಾನಂದ ಗೌಡರು. ಯಾವುದೋ ಒಂದು ಆಡಿಯೋ ಬಂದಿದೆ, ಇದು ನಂದಲ್ಲ, ಈ ಆಡಿಯೋ ನಾನು ಮಾತಾಡಿರೋದಲ್ಲ, ಈ ಧ್ವನಿ ನಂದಲ್ಲ ಅನ್ನುವಂತಹ ಮಾತನ್ನು ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಮಾಧ್ಯಮಗಳೇ ನೀವೇ ಇದನ್ನು ಪತ್ತೆ ಹಚ್ಚಿ ಅಂತ ಈ ಕಡೆ ಸದಾನಂದ ಗೌಡರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಆಡಿಯೋ ಸಂಚಲನ ಮೂಡ್ತಾ ಇದೆ. ವಿಜಯೇಂದ್ರರನ್ನು ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕ್ರಿ ಅನ್ನುವಂತಹ ಒಂದು ಮಾತು ಆಡಿಯೋದಲ್ಲಿ ಒಳಗೊಂಡಿದೆ. ಡಿ.ವಿ. ಸದಾನಂದ ಗೌಡರ ಸ್ಫೋಟಕ ಆಡಿಯೋ ಈಗ ಸಂಚಲನ ಮೂಡಿಸ್ತಾ ಇದೆ. ಆಡಿಯೋ ವೈರಲ್ ಬೆನ್ನಲ್ಲಿಯೇ ಸದಾನಂದ ಗೌಡರು ಅಚ್ಚರಿಯ ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಏನು ಸಾರ್ ಆಡಿಯೋ ಬಂದಿದೆ ಅಂತ ಕೇಳಿದಾಗ ನಾನವನಲ್ಲ ಅಂತ ಹೇಳಿದಂತಹ ಸದಾನಂದ ಗೌಡರು, ಯಾವುದೋ ಒಂದು ಆಡಿಯೋ ಬಂದಿದೆ, ಬಟ್ ಅದು ನನ್ನದಲ್ಲ, ಅದು ನನ್ನ ಧ್ವನಿಯಲ್ಲ, ಈ ಆಡಿಯೋ ಕೂಡ ನನ್ನದಲ್ಲ, ಅದರ ಬಗ್ಗೆ ನಾನು ಮಾತನಾಡಿಲ್ಲ ಅನ್ನುವಂತಹ ಮಾತನ್ನು ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಮಾಧ್ಯಮಗಳೇ ಇದನ್ನು ನೀವೇ ಪತ್ತೆ ಹಚ್ಚಿ ಅಂತ ಕೂಡ ಸದಾನಂದ ಗೌಡರು ಈ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಒಂದು ಕಡೆ ಈ ಒಳ ಜಗಳಗಳು, ಅದರ ಜೊತೆಗೆ ಒಂದು ಕಡೆ ರೆಬಲ್ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಇಂತಹ ಸಂದರ್ಭದಲ್ಲಿ ಪರಸ್ಪರ ಶಾಸಕರು ಸಂಸದರು ಕಿತ್ತಾಡ್ಕೊಂಡ್ರು. ಅದಾದಮೇಲೆ ಇದೇ ಸದಾನಂದ ಗೌಡರು ಈ ಕಡೆ ವಿಶ್ವನಾಥ್ರವರಿಗೆ ನಿಂದನೆಯನ್ನು ಮಾಡಿದರು, ಸಮರವನ್ನು ಸಾರಿದರು ಅವರ ಮೇಲೆ. ಅದರ ಜೊತೆಗೆ ಈಗ ಭಾರತೀಯ ಜನತಾ ಪಾರ್ಟಿಯ ಪ್ರಸ್ತುತ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅನ್ನುವಂತಹ ಒಂದು ಆಡಿಯೋ ಬಾಂಬ್ ವೈರಲ್ ಆಗಿದೆ. ಈ ಆಡಿಯೋದಲ್ಲಿರುವಂತಹದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಇದೇ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂತಹ ಸದಾನಂದ ಗೌಡರದು ಅಂತ ಹೇಳಲಾಗ್ತಾ ಇದೆ. ಸದಾನಂದ ಗೌಡರು ಏನಾದರೂ ಒಂದು ವೇಳೆ ಹಿಂಗಂದ್ರ, ಯಾಕೆಂತಂದರೆ ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನದ ಬದಲಾವಣೆಯ ಬಿಸಿ ಸಿಕ್ಕಾಪಟ್ಟೆ ತಾರಕಕ್ಕೇರಿದೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇನ್ನೂ ಅದೆಷ್ಟು ದಿನ ನಾನು ಕುಳಿತಿರ್ತೀನಿ ಅನ್ನುವಂತಹ ವಿಚಾರ ವಿಜಯೇಂದ್ರ ಅವರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕಾಗಿಯೇ ಆ ವ್ಯಕ್ತಿ ಟೆಂಪಲ್ ರನ್ನನ್ನು ಮಾಡಿದ್ರು. ಒಂದು ಕಡೆ MLC ಎಲೆಕ್ಷನ್ನಿನ ಅಡ್ಡ ಮತದಾನದ ಪ್ರಕ್ರಿಯೆ, ಅದರಲ್ಲಿಯೇ ಅದರ ಬೆಂಬಿದ್ದಂತಹ ಹೈಕಮಾಂಡ್ಗೆ ಈಗ ಕೆಳಗಿಳಿಸುವಂತಹ, ಅಂದರೆ ರಾಜ್ಯಾಧ್ಯಕ್ಷದಿಂದ ಕೆಳಗಿಳಿಸುವಂತಹ ಒಂದು ಆಲೋಚನೆ ಇದೆ. ಅದರ ಬಗ್ಗೆ ಏನಾದರೂ ಗೌಡರು ಮಾತಾಡಿದರೆ ಗೊತ್ತಿಲ್ಲ. ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ರೆ ಬಾಗಿಲು ಹಾಕಿ ಮನೆಯಲ್ಲಿಯೇ ಇರ್ತಿದ್ದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಕೇಳಿದರೆ ಮಾತ್ರ ನಾನು ಮಾತಾಡ್ತೇನೆ, ರಾಜ್ಯ ಬಿಜೆಪಿ ಅಧ್ಯಕ್ಷರ ಜೊತೆ ಕರೆದು ಮಾತಾಡಿಸಿದರೆ ನಾನು ಮಾತಾಡ್ತೀನಿ, ನಾನು ಕಳ್ಳ ಅಲ್ಲ ಅನ್ನುವಂತಹ ಮಾತನ್ನು ಹೇಳಿದರು ಮಾಜಿ CM ಆಗಿರುವಂತಹ ಸದಾನಂದ ಗೌಡರು. ಈ ಆಡಿಯೋ ಬಾಂಬ್ ಬಂದ ಕ್ಷಣ ಸದಾನಂದ ಗೌಡರು ತಮ್ಮನ್ನು ತಾವು ಈ ರೀತಿಯಾಗಿ ಬಿಂಬಿಸಿಕೊಂಡರು. ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ದರೆ ಬಾಗಿಲು ಹಾಕ್ಕೊಂಡು ಮನೆಯಲ್ಲೇ ಇಡ್ತಿದ್ದೆ, ಹಿಂಗ್ಯಾಕೆ ನಾನು ಪಬ್ಲಿಕ್ ಡೊಮೈನಿಗೆ ಬಂದು ಮಾತನಾಡ್ತಾ ಇದ್ದೆ. ರಾಷ್ಟ್ರೀಯ ನಾಯಕರು ಒಂದು ವೇಳೆ ಏನಾದರೂ ಕೇಳಿದರೆ, ಹೈಕಮಾಂಡ್ ಅವರು ಏನಾದರೂ ಕೇಳಿದರೆ ಮಾತಾಡ್ತೀನಿ, ಅಧ್ಯಕ್ಷರು ಕರೆದು ಕೇಳಿದರೆ ಬೇಕಾದರೆ ನಾನು ಅದರ ಬಗ್ಗೆ ಮಾತಾಡ್ತೀನಿ, ನಾನು ಕಳ್ಳ ಅಲ್ಲ ಅಂತ ಮಾಜಿ CM ಸದಾನಂದ ಗೌಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಗೆ, ನನ್ನದಲ್ಲದಂಥ ವಿಡಿಯೋಗೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಗೆ, ನನ್ನದಲ್ಲದಂಥ ವಿಡಿಯೋಗೆ ನಾನು
ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಗೆ, ನನ್ನದಲ್ಲದಂಥ ವಿಡಿಯೋಗೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ.